ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರ ಮುಷ್ಕರ ಮುಂದುವರೆದಿದೆ. ಸಾವಿರಾರು ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಸಿಎಂ ಜೊತೆಗಿನ ಸಂಧಾನ ಸಭೆಯು ವಿಫಲವಾಗಿದೆ. ಹಾಗಾದ್ರೆ ಹೇಗಿತ್ತು ಇವತ್ತಿನ ಪ್ರೊಟೆಸ್ಟ್? ಇಲ್ಲಿದೆ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ. ನಿಂತಲ್ಲೇ ನಿಂತ ಲಾರಿ ಮಾರ್ಕೆಟ್ ಫುಲ್ ಡಲ್. ಲಾರಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಮಾರ್ಕೆಟ್ಗಳೆಲ್ಲ ಡಲ್ ಹೊಡಿತಿವೆ. ಲಾರಿಗಳೆಲ್ಲ ಒಂದು ಕಡೆ ಸಾಲಾಗಿ ನಿಂತಿವೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಲಾರಿ ಮಾಲೀಕರು ಪಟ್ಟು ಹಿಡಿದು ನಿನ್ನೆಯಿಂದಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ನಿನ್ನೆ ಲಾರಿ ಮಾಲೀಕರ ಜೊತೆ ಸರ್ಕಾರ 2 ಸುತ್ತಿನ ಸಭೆ ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಲಾರಿ ಮಾಲೀಕರ ಮನವೊಲಿಸುವಲ್ಲಿ ವಿಫಲರಾಗಿದ್ದಾರೆ. ಟೋಲ್ ದರ, ಡೀಸೆಲ್ ದರ ಏರಿಕೆಯಿಂದ ಕಂಗಾಲಾಗಿರುವ ಲಾರಿ ಮಾಲೀಕರು ನಿನ್ನೆಯಿಂದಲೇ ತಮ್ಮ ಲಾರಿಗಳನ್ನ ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇನ್ನು ಕಳೆದ 2 ದಿನಗಳಿಂದಲೇ ಯಶವಂತಪುರದ ಎಪಿಎಂಸಿಯಲ್ಲಿ ಬಹುತೇಕ ಲಾರಿಗಳು ನಿಂತಿದ್ದು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಯಾವುದೇ ಕಾರಣಕ್ಕೂ ನಾವು ಲಾರಿಗಳ ಸ್ಟೇರಿಂಗ್ ಹಿಡಿಯಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ತುಂಬಾ ಕಷ್ಟ ಆಗ್ತದೆ ನೋಡಿ, ಜಾಗನೇ ಇಲ್ಲ. ಆರೆಂಜ್ ರೋಡ್ ಎಲ್ಲಿ ಹುಡುಕೊಂಡು ರೋಡ್ ಬಂದಿ, ಜಾಗ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಣ್ಣ? ಕಷ್ಟ ಆಗ್ತದೆ, ಮತ್ತೆ ಏನ್ ಮಾಡೋಣ? ಕಷ್ಟ ಅಂದ್ರೆ ಹೇಳಕ್ಕಾಗ್ತದ ಅವರಿಗೆ? ಈಗ ನಮಗೆ ಗೊತ್ತ, ಕಷ್ಟ ಅವ್ರಿಗೆ ಗೊತ್ತದ. ನಿಮ್ದು ಬೆಂಬಲ ಇದೆಯಾ ಈ ಬಂದ್ಗೆ? ಬೆಂಬಲ ಅದು ನಮ್ಗೆ, ಅದು ಯಜಮಾನರುಗಳು ನಮಗೆ ಬೆಂಬಲ ಗೊತ್ತಿದೆ. ನಮಗೆ ನಾವೇನು ಚಾಲಕರು, ನಾವು ಚಾಲಕರು ಹೋಗಿ ಏನು ಹೋಗ್ಬೇಕು, ಏನ್ ಮಾಡ್ತೀವಿ? ಮತ್ತೊಂದೆಡೆ ಬೇರೆ ರಾಜ್ಯಗಳಲ್ಲಿ ಲಾರಿ ಓಡಾಟ ನಡೆಸುತ್ತಿವೆ. ಹೀಗಾಗಿ ಮಾರುಕಟ್ಟೆಗೆ ತರಕಾರಿಗಳು ಇಂದು ಬಂದಿವೆ. ಆದರೆ ಕರ್ನಾಟಕದ ಬೆಳೆಗಳು, ಹಣ್ಣು, ತರಕಾರಿಗಳು ಸಾಗಾಟವಾಗದೇ ಇರುವುದರಿಂದ ಬಹಳಷ್ಟು ತೊಂದರೆಯಾಗುತ್ತಿದೆ. ಒಟ್ನಲ್ಲಿ ಯಾವುದೇ ಸರಕು ಸಾಮಗ್ರಿ ಆಮದು ರಫ್ತು ಆಗಲು ಲಾರಿ ಅತ್ಯವಶ್ಯಕವಾಗಿದ್ದು, ಏನಾದರೂ ಇದೇ ರೀತಿ ಲಾರಿ ಮುಷ್ಕರ ಮುಂದುವರೆದರೆ ಸಾಕಷ್ಟು ತೊಂದರೆಯಾಗುವುದಂತೂ ನಿಜ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.